ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 40ನೇ ಪ್ರಶ್ನೆ. ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ. ರಾಕೆಟ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಇಲ್ಲಿ ಏನಾಗ್ತಾ ಇದೆ? ರಾಕೆಟ್ ಏನಿದೆ, ಇನಿಷಿಯಲಿ ಪ್ರಾರಂಭಿಕ ಹಂತದಲ್ಲಿ ರಾಕೆಟ್ನ ಇಂಜಿನ್ಗಳು ಬಿಸಿ ಗಾಳಿಯನ್ನ ಹೊರಸೂಸುತ್ತೆ. ಬಿಸಿ ಗಾಳಿಯ ಮೇಲೆ ಬಲ ಪ್ರಯೋಗ ಮಾಡಿ ಅದನ್ನ ಕೆಳಗ್ ದಬ್ಬುತ್ತೆ. ಈಗ ಬಿಸಿ ಗಾಳಿ ಸುಮ್ಮನಿರುತ್ತಾ? ನನ್ನನ್ನೇ ಕೆಳಗ್ ದಬ್ತೀಯ, ಮಾಡ್ತೀನಿ ನಿನ್ಗಿರು ಅಂತ ತಾನೂ ಬಲ ಪ್ರಯೋಗ ಮಾಡಿ ರಾಕೆಟ್ ಅನ್ನ ಮೇಲೆ ತಳ್ಳುತ್ತೆ. ಹಾಗಿದ್ರೆ ಇದು ಯಾವುದಕ್ಕೆ ಉದಾಹರಣೆ? ನ್ಯೂಟನ್ನ ಮೂರನೇ ನಿಯಮ ಅಲ್ವಾ? ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಪ್ರತಿಯೊಂದು ಕ್ರಿಯೆಗೆ ಸಮ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ, ಹಾಗೂ ಅದು ಬೇರೆ ಬೇರೆ ವಸ್ತುವಿನ ಮೇಲೆ ವರ್ತಿಸ್ತಾ ಇರುತ್ತೆ, ಅಥವಾ ವಿಭಿನ್ನ ವಸ್ತುವಿನ ಮೇಲೆ ವರ್ತಿಸ್ತಾ ಇರುತ್ತೆ ಅಂತ ಹೇಳುತ್ತೆ. ಇಲ್ಲಿ ರಾಕೆಟ್ನ ಇಂಜಿನ್ ಅಥವಾ ರಾಕೆಟ್ ಏನ್ ಮಾಡ್ತಾ ಇದೆ? ಬಿಸಿ ಗಾಳಿಯ ಮೇಲೆ ಬಲವನ್ನ ಪ್ರಯೋಗ ಮಾಡ್ತಾ ಇದೆ, ಅದು ಕ್ರಿಯೆ ಆಯ್ತು. ಪ್ರತಿಕ್ರಿಯೆಯಾಗಿ ಆ ಬಿಸಿ ಗಾಳಿ ಏನು ಮಾಡ್ತಾ ಇದೆ? ರಾಕೆಟ್ನ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದೆ. ಇಲ್ಲಿ ಪ್ರಯೋಗವಾಗ್ತಾ ಇರುವಂತಹ ಬಲ ಎರಡು ವಿಭಿನ್ನ ವಸ್ತುಗಳ ಮೇಲೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡು ವಿಭಿನ್ನ ವಸ್ತುಗಳ ಮೇಲೆ ಆಗ್ತಾ ಇದೆ. ಹಾಗಾಗಿ ರಾಕೆಟ್ ಕಾರ್ಯನಿರ್ವಹಿಸುವ ತತ್ವ ಯಾವುದು? ನ್ಯೂಟನ್ನ ಚಲನೆಯ ಮೂರನೆಯ ನಿಯಮ. ಪ್ರತಿಯೊಂದು ಕ್ರಿಯೆಗೆ ಸಮ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಥ್ಯಾಂಕ್ ಯು.